ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ 2 ಸ್ಟೆಪ್ ಸ್ಕಿನ್ ಕೇರ್ ರುಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು 2 ಸ್ಟೆಪ್ ನೀವು ಮಾಡೋದ್ರಿಂದ ವಾರಕ್ಕೆ ಒಂದ್ಸಲ ನೀವು ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಹೆಲ್ದಿಯಾಗಿರುತ್ತೆ, ಗ್ಲೋ ಬರುತ್ತೆ, ಮತ್ತು ಈ ಟ್ಯಾನ್ ಆಗಿರ್ಬೋದು ಅಥವಾ ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ಗಳಾಗಿರ್ಬೋದು ಅವನ್ನೆಲ್ಲ ನೀವು ಕಡಿಮೆ ಮಾಡ್ಕೋಬಹುದು. ಸೊ ವಿತೌಟ್ ಅ ಫರ್ದರ್ ಡಿಲೇ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ನೀವೆಲ್ಲ ನೋಡಿರ್ಬೋದು ಕೊರಿಯನ್ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಅವ್ರ ಸ್ಕಿನ್ ಅಂತ, ತುಂಬ ಕ್ಲೀನ್ ಆಗಿರುತ್ತೆ, ಕ್ಲಿಯರ್ ಆಗಿರುತ್ತೆ. ಸೊ ಅವ್ರದ್ದು ಒಂದು ಬ್ಯೂಟಿ ಸೀಕ್ರೆಟ್ ಏನಪ್ಪ ಅಂತಂದರೆ ರೈಸ್. ಹೌದು, ಈ ಒಂದು ರೈಸ್ ಫ್ಲಾರ್ ಅಥವಾ ಅಕ್ಕಿ ಹಿಟ್ಟು ಅಥವಾ ಅಕ್ಕಿ ಏನಿದೆಯೋ ನಮ್ಮ ಸ್ಕಿನ್ಗೆ ಅದು ವಂಡರ್ ಆಗಿ ಕೆಲಸ ಮಾಡುತ್ತೆ. ರೈಸ್ ಫ್ಲಾರಲ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರೋದ್ರಿಂದ ಸ್ಕಿನ್ ಹೆಲ್ದಿ ಆಗಿರುತ್ತೆ, ಗ್ಲೋಯಿಂಗ್ ಆಗಿರುತ್ತೆ, ಜೊತೆಗೆ ಅದು ಸೈನ್ಸ್ ಆಫ್ ಏಜಿಂಗ್ ಲೈಕ್ ರಿಂಕಲ್ಸ್, ಫೈನ್ ಲೈನ್ಸ್ ಕಡಿಮೆ ಮಾಡುತ್ತೆ, ಟ್ಯಾನ್ನ ಕಡಿಮೆ ಮಾಡುತ್ತೆ, ಆಮೇಲೆ ಪೋರ್ಸ್ನ ಕ್ಲೆನ್ಸ್ ಮಾಡಿ ಪೋರ್ಸ್ನ ಟೈಟನ್ ಮಾಡಲಿಕ್ಕೆ ನಮಗೆ ಈ ಒಂದು ಅಕ್ಕಿ ಹಿಟ್ಟು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಾನು ಇವತ್ತು ಅದೇ ಅಕ್ಕಿ ಹಸಿಟ್ಟನ್ನ ಬಳಸ್ಕೊಂಡು ಯಾವ ರೀತಿ ಒಂದು ಸೂಪರ್ ಆಗಿರುವಂಥ ಫೇಸ್ ಪ್ಯಾಕ್ನ ಮಾಡ್ಕೋಬೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು 2 ಸ್ಟೆಪ್ಪಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಒಂದು ಕ್ಲೆನ್ಸಿಂಗ್, ಇನ್ನೊಂದು ಫೇಸ್ ಪ್ಯಾಕ್. ಸೊ ನೀವು ಇದು 2 ಸ್ಟೆಪ್ನ ವಾರದಲ್ಲಿ ಅಟ್ಲೀಸ್ಟ್ ಒಂದು ಬಾರಿ ನೀವು ಮಾಡೋದ್ರಿಂದ ಸ್ಕಿನ್ ತುಂಬಾ ಹೆಲ್ದಿಯಾಗಿರುತ್ತೆ, ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕಿಚನಲ್ಲಿ ಸಿಗೋದ್ರಿಂದ ಆರಾಮಾಗಿ ನೀವು ಮಾಡ್ಕೋಬೋದು. ಸೊ ಬನ್ನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಏನು ಬೆನಿಫಿಟ್ ಸಿಗುತ್ತೆ ಅಂತ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಸ್ಟೆಪ್ ಬಂದು ಫೇಸ್ ಕ್ಲೆನ್ಸ್ ಮಾಡೋದು. ಸೊ ಫೇಸ್ ಕ್ಲೆನ್ಸ್ ಮಾಡೋದಕ್ಕೆ ನಾನು ಇಲ್ಲಿ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಲನ್ನ ಯಾಕಪ್ಪ ಅಂತಂದರೆ ಹಾಲನ್ನ ನಾವು ಕ್ಲೆನ್ಸರ್ ಆಗಿ ಯೂಸ್ ಮಾಡ್ಬೋದು. ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್, ವೈಟಮಿನ್ ಎ, ಡಿ, ಇ ಆ್ಯಂಡ್ ಕೆ ಮತ್ತು ಪ್ರೋಟೀನ್ ಎಲ್ಲ ಇರೋದ್ರಿಂದ ಅದು ಮೈಲ್ಡ್ ಎಕ್ಸ್ಫೋಲಿಯೆಂಟ್ ಆಗಿ ಕೆಲಸ ಮಾಡುತ್ತೆ, ಒಂದು ಎಕ್ಸಲೆಂಟ್ ಹೈಡ್ರೇಟಿಂಗ್ ಏಜೆಂಟ್ ಅಂತಲೇ ಹೇಳ್ಬೋದು. ಸೊ ಮಿಲ್ಕಲ್ಲಿ ನಾವು ಈ ರೀತಿ ಮಾಡೋದ್ರಿಂದ ಮುಖದಲ್ಲಿರುವಂಥ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗುತ್ತೆ, ಜೊತೆಗೆ ಟ್ಯಾನ್ ಮತ್ತು ಆ್ಯಕ್ನೆ ಏನಾದರೂ ಇದ್ದರೆ ಅದನ್ನು ಸಹ ಕಡಿಮೆ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ನೀವು ಡೈಲಿ ಈ ಥರ ಮಾಡೋದ್ರಿಂದ ಎಷ್ಟೊಂದು ಬೆನಿಫಿಟ್ ನಿಮ್ಮ ಸ್ಕಿನ್ಗೆ ಇದು ಕೊಡುತ್ತೆ. ಸೊ ಇದು ಬಂದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಗೆ ನಾನು ಇಲ್ಲಿ ರೈಸ್ ಫ್ಲಾರ್ ಅಂದರೆ ಅಕ್ಕಿ ಹಸಿಟ್ಟನ್ನ ತೊಗೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸ್ಯಾಂಡಲ್ವುಡ್ ಪೌಡರ್ ಅಥವಾ ಚಂದನದ ಪುಡಿ ಅಂತ ನಾವೇನು ಕರಿತೀವೋ ಸೊ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾನು 1 ರಿಂದ 2 ಟೇಬಲ್ ಸ್ಪೂನಷ್ಟು ಹಾಲನ್ನ ತೊಗೊಳ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಹಾಲು ಅಥವಾ ಟೊಮೆಟೊದು ಜ್ಯೂಸ್ ಏನು ಬರುತ್ತೋ ಸೊ ನೀವು ಅದನ್ನು ಸಹ ಯೂಸ್ ಮಾಡ್ಬೋದು. ಸೊ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಂದು ಫೇಸ್ ಮಾಸ್ಕ್ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಸೊ ಈ ರೀತಿ ನಿಮಗೆ ಕನ್ಸಿಸ್ಟೆನ್ಸಿ ಕಾಣುತ್ತೆ. ಸೊ ಈ ಒಂದು ಫೇಸ್ ಪ್ಯಾಕ್ ಥರ ಕೆಲಸ ಮಾಡುತ್ತೆ, ಇನ್ನೊಂದು ಸ್ಕ್ರಬ್ ಆಗಿಯೂ ಸಹ ಕೆಲಸ ಮಾಡುತ್ತೆ. ಸೊ ಮಿಲ್ಕ್ದು ಕ್ಲೆನ್ಸ್ ಮಾಡ್ಕೊಂಡ ನಂತರ ಫೇಸ್ನ ವಾಶ್ ಮಾಡಿ ನಂತರ ಈ ಪ್ಯಾಕ್ನ ನಾವು ಹಚ್ಕೋಬೇಕಾಗತ್ತೆ. ರೈಸ್ ಫ್ಲಾರ್ ಮತ್ತು ಸ್ಯಾಂಡಲ್ವುಡ್ ಪೌಡರಲ್ಲಿ ನಮಗೆ ಆಯಿಲ್ ಅಬ್ಸಾರ್ಬಿಂಗ್ ಕ್ವಾಲಿಟೀಸ್ ಇರೋದ್ರಿಂದ ಸ್ಕಿನ್ಗೆ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಜೊತೆಗೆ ಅದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಆಮೇಲೆ ಇದು ಒಂದು ಎಕ್ಸಲೆಂಟ್ ಸ್ಕ್ರಬ್ ಆಗಿ ಆ್ಯಕ್ಟ್ ಮಾಡುತ್ತೆ, ನಮ್ಮ ಫೇಸಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ ಅಥವಾ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನಿದೆಯೋ ಅದನ್ನು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಸ್ಕಿನ್ನ ಒಂದು ಸ್ಮೂತಾಗಿ ಟೆಕ್ಸ್ಚರ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಒಂದು ಗ್ಲೋಯಿಂಗ್ ಸ್ಕಿನ್ ಕೊಡಲಿಕ್ಕೂ ಸಹ ನಮಗೆ ಈ ಒಂದು ಪ್ಯಾಕ್ ಹೆಲ್ಪ್ ಮಾಡುತ್ತೆ. ಸೊ ನೀಟಾಗೆ ಈ ಒಂದು ಪ್ಯಾಕ್ನ ನಾವು ಫೇಸ್ಗೆ ಮತ್ತು ನೆಕ್ಗೆ ಅಪ್ಲೈ ಮಾಡಿ 10 to 15 ಮಿನಿಟ್ಸ್ ಇದನ್ನು ಒಣಗಾಕ್ಬಿಡಿ. ಸೊ ಇದು ಕಂಪ್ಲೀಟಾಗಿ ನೀಟಾಗಿ ಡ್ರೈ ಆದಮೇಲೆ 2 to 3 ಮಿನಿಟ್ಸ್ ಇದನ್ನು ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡಬೇಕಾಗತ್ತೆ. ನಂತರ ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಒಂದು ಸ್ಟೆಪ್ಸ್ಗಳನ್ನ ನಾವು ಮಾಡ್ಕೋಬೋದು ಅಂತ. ಹಾಲಲ್ಲಿ ನಾವು ಡೈಲಿ ಕ್ಲೆನ್ಸ್ ಮಾಡೋದ್ರಿಂದ ಸ್ಕಿನ್ಗೆ ತುಂಬಾ ಬೆನಿಫಿಟ್ ಸಿಗುತ್ತೆ, ಒಂದು ಹೆಲ್ದಿ ಸ್ಕಿನ್ ಅಥವಾ ಒಂದು ಗ್ಲೋಯಿಂಗ್ ಸ್ಕಿನ್ ಕೊಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಇನ್ನು ಫೇಸ್ ಪ್ಯಾಕ್ ಸ್ಯಾಂಡಲ್ವುಡ್ ಪೌಡರ್ ಮತ್ತು ಅಕ್ಕಿ ಹಸಿಟ್ಟು, ಸೊ 2ರಲ್ಲಿರುವಂಥ ಬೆನಿಫಿಟ್ ನಿಮಗೆ ಒಂದೇ ಪ್ಯಾಕಲ್ಲಿ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ ಆರಾಮಾಗಿ ಸಿಗುವಂಥದ್ದೇ. ಸೊ ಟ್ರೈ ಮಾಡಿ
ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ಏನೇ ಕ್ವೆಶನ್ಸ್ ಇದ್ದರೂ ರಿಲೇಟೆಡ್ ಏನೇ ಇದ್ದರೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಈ ಥರ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.